ಇವತ್ತು ಆ ದಿನ ಅವರಪ್ಪ ಟೂ ವೀಲರಲ್ಲೇ ಕರ್ಕೊಂಡೋದ್ರು. ಯಾಕೆ ಅಂತ ಹೇಳಿದ್ರೆ ಗ್ಯಾಸ್ ಖಾಲಿ ಆಗಿತ್ತು ಮನೇಲಿ. ಸೊ ಗ್ಯಾಸ್ ನೋಡ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಹಾಗೆ ಸ್ಕೂಲಿಗೆ ಬಿಟ್ಬಿಟ್ಟು ಅವರು ಗ್ಯಾಸ್ ನೋಡ್ಕೊಂಡು ಬಂದು ಮನೆಗೆ ಗ್ಯಾಸ್ ತೊಗೊಂಬಂದು ಹಾಕಿದ್ರು. ಹಾಕ್ಬಿಟ್ಟು ಡ್ಯೂಟಿಗೆ ಹೋದರು. ಇನ್ನು ನನ್ನ ತಂಗಿದು ಬರ್ತಡೇ ಇದೆ ನೆಕ್ಸ್ಟ್ ಮಂತ್, ಹಾಗಾಗಿ ಡ್ರೆಸ್ ತೊಗೊಳ್ಬೇಕು ಬನ್ನಿ ಅಂತ ಹೇಳ್ಬಿಟ್ಟು ನಾವು ಆರ್ ಟಿ ನಗರ ಬಂದ್ರಿ. ಹೇಗೋ ಆರ್ ಟಿ ನಗರಕ್ಕೆ ಹೋಗ್ತಿದ್ದೀನಿ ಅಂತ ಹೇಳ್ಬಿಟ್ಟು ಅದಿಂದು ಸುಕನ್ಯಾ ಸಮೃದ್ಧಿ ಯೋಜನೆದು ಪೋಸ್ಟ್ ಆಫೀಸಲ್ಲಿ ಅಮೌಂಟ್ ಕಟ್ಟೋದಿತ್ತು, ಹಾಗಾಗಿ ಕಟ್ಟೋಕ್ಕೆ ಅಂತ ಕ್ಯೂ ಅಲ್ಲಿ ನಿಂತಿದ್ದೀನಿ. ನಿಮ್ಗೆ ಯಾರಿಗಾದ್ರೂ ಸುಕನ್ಯಾ ಸಮೃದ್ಧಿ ಯೋಜನೆ ಬಗ್ಗೆ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ಶೇರ್ ಮಾಡ್ಕೊಡ್ತೀನಿ. ಇನ್ನು ಅಲ್ಲಿ ಪೇ ಮಾಡಿಬಿಟ್ಟು ನಾವು ಹೋಗಿದ್ದು ರಿಲಯನ್ಸ್ ಟ್ರೆಂಡ್ಗೆ. ಸೊ ಅಲ್ಲಂತೂ ಕಲೆಕ್ಷನ್ಸ್ ಸಖತ್ತಾಗಿತ್ತು, ಬಟ್ ರೇಟ್ ತುಂಬಾ ಜಾಸ್ತಿ ಇತ್ತು. ಆಫರ್ ಏನೂ ಇರಲಿಲ್ಲ. ಸರಿ ಅಂದ್ಬಿಟ್ಟು ಒಂದು 4-5 ಡ್ರೆಸ್ಸು ಟ್ರಯಲ್ಗಂತ ಈಗ ತೊಗೊಂಡು ಹೋಗ್ತಾ ಇದ್ದಾಳೆ. ಸೊ ಇಷ್ಟು ಡ್ರೆಸ್ಸಲ್ಲಿ ನಿಮ್ಗೆ ಯಾವ ಡ್ರೆಸ್ ಇಷ್ಟ ಆಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಗೈಸ್. ಅಷ್ಟು ಡ್ರೆಸ್ ಇದ್ರೂ ಇವಳಿಗೆ ಸಮಾಧಾನ ಆಗಲಿಲ್ಲ. ಸರಿ ಮ್ಯಾಕ್ಸ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಈಗ ಮ್ಯಾಕ್ಸ್ಗೆ ಬಂದಿದ್ದೀವಿ. ಮ್ಯಾಕ್ಸಲ್ಲಂತೂ ಕಲೆಕ್ಷನ್ಸೇ ಇಲ್ಲ ಗೈಸ್, ಎಲ್ಲ ಹಳೆ ಬಟ್ಟೆ ಥರ ಇದೆ. ಸೊ ಗ್ರ್ಯಾಂಡಾಗಿರೋ ಡ್ರೆಸ್ ಅಂತೂ ಯಾವುದೂ ಇಲ್ಲ, ಬರೀ ಕುರ್ತೀಸ್ ಇತ್ತು. ಈಗ ಅಲ್ಲಿ ಮ್ಯಾಕ್ಸಲ್ಲೂ ಇಷ್ಟ ಆಗಲಿಲ್ಲ, ಮತ್ತು ರಿಲಯನ್ಸ್ ಟ್ರೆಂಡ್ಸಲ್ಲೂ ಇಷ್ಟ ಆಗಲಿಲ್ಲ, ಹಾಗಾಗಿ ಝೀ ಕೋಡ್ ಅಂತ ಇದೆ. ಸೊ ಅಲ್ಲಿ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಸಖತ್ ಬಿಸಿಲು ಗೈಸ್, ಮನೇಲಿದ್ರೆ ನಮ್ಗೆ ಗೊತ್ತಾಗೋದಿಲ್ಲ ಬಿಸಿಲು ಅಂತ, ಆಚೆ ಬಂದಾಗ ಓಡಾಡಿದಾಗ ಗೊತ್ತಾಗೋದು ಎಷ್ಟು ಬಿಸಿಲಿದೆ ಅಂತ ಹೇಳ್ಬಿಟ್ಟು. ಝೀ ಕೋಡ್ಗೆ ಬಂದ್ವಿ. ಇಲ್ಲಿ ಪ್ರೈಸ್ ಏನೋ ಚೆನ್ನಾಗಿತ್ತು, ಬಟ್ ಗ್ರ್ಯಾಂಡ್ ಡ್ರೆಸ್ ಒಂದೂ ಇರಲಿಲ್ಲ, ಬರೀ ಆಫೀಸ್ ವೇರ್ ಕುರ್ತೀಸ್ ಥರ ಇತ್ತು. ಸರಿ ಅಂತ ಹೇಳ್ಬಿಟ್ಟು ಇವಳು ನೋಡೋಷ್ಟರಲ್ಲಿ ನನಗಂತೂ ಟಯರ್ಡೇ ಆಗೋಯ್ತು. ನನಗೂ ಟೈಮ್ ಪಾಸ್ ಆಗಬೇಕಲ್ವ ಅಂತ ಹೇಳ್ಬಿಟ್ಟು ಸ್ಲಿಪ್ಪರ್ ನೋಡೋಣ ಅಂತ ನೋಡ್ತಿದ್ದೆ. 199ಗೆ ಸೂಪರಾಗಿತ್ತು ಸ್ಲಿಪ್ಪರು, ಬಟ್ ನನಗೇನು ಈಗ ನೆಸೆಸಿಟಿ ಇಲ್ಲ ಅಂತ ತೊಗೊಳ್ಲಿಲ್ಲ. ಎಲ್ಲ ಸುತ್ಕೊಂಡು ಮತ್ತೆ ಟ್ರೆಂಡ್ಗೆ ಹೋಗಿ ಫೈನಲಿ ಈ ಡ್ರೆಸ್ ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡ್ವಿ.